ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಬಂದುಬಿಟ್ಟು ಈ ವರ್ಷದ ಓಂ ಶಕ್ತಿ ವ್ಲಾಗ್ ಆಗಿದೆ. ನಾನು ಯಾವ ರೀತಿ ಓಂ ಶಕ್ತಿಗೆ ವರ್ಷ ಹೋಗ್ತಿದ್ದೀನಿ ಅಂದರೆ ಇವಾಗ 2 ಇಯರ್ಸಿಂದ ಹೋಗ್ತಿದ್ದೀನಿ. ಇದು ಬಂದುಬಿಟ್ಟು ನಂದು ಸೆಕೆಂಡ್ ಇಯರ್ ಓಂ ಶಕ್ತಿ ಹೋಗ್ತಿರೋದು. ಸೊ ಹಾಗಾಗಿ ಫಸ್ಟಿಗೆ ಇವಾಗ ನಾವು ಶಾರದಾ ಟಾಕೀಸ್ ಹತ್ರ ಇರೋವಂಥ ಮೈಸೂರಿನಲ್ಲಿ ಶಾರದಾ ಟಾಕೀಸ್ ಇದೆ. ಅಲ್ಲಿ ನಮಗೆ ಮಾಲೆ ಧರಿಸೋವಂಥದ್ದು ನಾವು ವರ್ಷನೂ. ಸೊ ಹಾಗಾಗಿ ಅಲ್ಲಿಗೆ ಬಂದುಬಿಟ್ಟು ಇವಾಗ ನಾವು ಪೂಜೆ ಎಲ್ಲನೂ ಮಾಡ್ತಿದ್ದೀವಿ. ಸದ್ಯಕ್ಕೆ ಇವಾಗ ಬಂದುಬಿಟ್ಟು ಅರ್ಚನೆ ಮಾಡೋರು ಯಾರ್ಯಾರು ಮಾಡಿಸ್ತೀರಾ ಅವ್ರು ಬಂದುಬಿಟ್ಟು ಅರ್ಚನೆ ಮಾಡ್ಸೋಕೆ ಒಳಗೆ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಅರ್ಲಿ ಮಾರ್ನಿಂಗು ಬಂದುಬಿಟ್ಟು ಒಳಗಡೆ ಅರ್ಚನೆ ಮಾಡಿಸ್ತಿದ್ದೀವಿ. ಅರ್ಚನೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಒಂದು ಸಲ ಪ್ರದಕ್ಷಿಣೆ ಹಾಕಿ ಆಚೆ ಹೋಗಬೇಕು. ಅದಾದಮೇಲೆ ಮತ್ತೆ ಒಂದು ಸಲ ಕರೀತಾರೆ. ಆವಾಗ ಇರ್ಮುಡಿ ಕಟ್ಟಿ ನಮಗೆ ಮಾಲೆನ ಧರಿಸ್ತಾರೆ. ಆವಾಗ ನಾವು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲದನ್ನು ನೀಟಾಗಿ ಒಂದೇ ಮನಸ್ಸಿನಲ್ಲಿ ಬೇಡ್ಕೊಬೇಕು. ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಬಾರ್ದು ಆ ಟೈಮ್ನಲ್ಲಿ. ಬಿಕಾಸ್ ಆ ಟೈಮಲ್ಲಿ ಕಲ್ಮಶ ಇತ್ತು ಅಂದರೆ ನಾವೇನು ಅಂದ್ಕೊತೀವಿ ಅದು ನೆರವೇರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ಇರೋದೂ ಅದೇ ರೀತಿ. ಈ ರೀತಿ ಎಲ್ಲರೂ ಬಂದುಬಿಟ್ಟು ನಮ್ಮ ಹಣೆಗೆ ಹಚ್ಕೊಡ್ತಾರೆ. ಅಂದರೆ ನಾವು ಹೋಗಿರ್ತೀವಲ್ಲ ಒಂದೊಂದು ಬ್ಯಾಚು, ಆ ಬ್ಯಾಚಿಂದ ಒಬ್ಬೊಬ್ಬರು ಸೀನಿಯರ್ ಆಗಲಿ ಇಲ್ಲ ಅವ್ರ ಮನಸ್ಸು ಇಷ್ಟ ಆಗಿದ್ದರೆ ಅವರಾದರೂ ಆಗಲಿ ಬಂದುಬಿಟ್ಟು ಈ ರೀತಿ ಒಬ್ಬರೊಬ್ಬರು ಬಂದುಬಿಟ್ಟು ಎಲ್ರಿಗೂ ಈ ಥರ ಹಚ್ತಾರೆ. ಹಣೆಗೆಲ್ಲ ಹಚ್ಚಿ ಆದಮೇಲೆ ನಾವು ಕೈಯಿಂದ ತಗೊಂಡು ನಮ್ಮ ಮಾಲೆಗಳಿಗೆ ಬೊಟ್ಟಿಟ್ಕೊಬೇಕು ಗಂಧದಲ್ಲಿ. ಅದಾದಮೇಲೆ ಅದೇ ಥರನೇ ಇನ್ನೊಬ್ಬರು ಬಂದುಬಿಟ್ಟು ಕಾಲಿಗೆ ನೀರಲ್ಲಿ ತೊಳಿತಾರೆ ಫಸ್ಟು. ಅದಾದಮೇಲೆ ಇನ್ನೊಬ್ಬರು ಬಂದುಬಿಟ್ಟು ಈ ರೀತಿ ಅರಿಶಿನ ಕುಂಕುಮನ ಹಚ್ಕೊತಾರೆ. ಈ ರೀತಿ ಪ್ರತಿಯೊಂದು ಬ್ಯಾಚಿಗೂ ಪ್ರತಿಯೊಬ್ಬರಿಗೂ ಮಾಡಬೇಕು ಈ ರೀತಿ. ಇದನ್ನು ಬಂದುಬಿಟ್ಟು ನಾವು ಇಲ್ಲಾದ್ರೂ ಇಲ್ಲಿ ಮಾಡ್ತಾರೆ. ಅದು ಬಿಟ್ಟು ನೀವು ಮನೇಲಾದ್ರೂ ಮಾಡಿಸ್ಕೊಂಬರ್ಬೋದು. ಸೀನಿಯರ್ ಇರ್ತಾರಲ್ಲ ನಿಮ್ಮ ಟೀಮಲ್ಲಿ, ಆ ಸೀನಿಯರ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಮಾಡಿಕೊಂಡು ಇಲ್ಲಿ ಓಂ ಶಕ್ತಿನಲ್ಲಿ ಸೀನಿಯರ್ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಸೀನಿಯರು, ಇಲ್ಲ ಅಂದರೆ ಎಲ್ಲರೂ ಒಂದೇ ಓಂ ಶಕ್ತಿ ದೇವಿ ಹತ್ರ. ಸೊ ಹಾಗಾಗಿ ಇವಾಗ ಎಲ್ಲದನ್ನು ಪೂಜೆ ಎಲ್ಲ ಮುಗೀತು. ಈ ರೀತಿ ಕಾಲನ್ನ ಒಬ್ರಿಗೊಬ್ಬರು ತೊಳಿತಾರೆ. ಲಾಸ್ಟಿಗೆ ಮಿಕ್ಕಿದವರಿಗೆ ಅಲ್ಲಿರೋರೇ ಒಬ್ಬರು ಆ ರೀತಿ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಕ್ಯೂವಲ್ಲಿ ನಿಲ್ಲಿಸ್ತಾರೆ. ಒಂದೊಂದು ಬ್ಯಾಚ್ ವೈಸು ಮುಂದಗಡೆ ಕಳಿಸ್ತಾರೆ ಕೆಳಗಡೆ. ಅದು 3 ಸ್ಟೆಪ್ ಇದೆ, 3 ಫ್ಲೋರ್ ಇರೋದು. ಅದನ್ನ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಅಂತ ಹೇಳ್ಬಿಟ್ಟು ಅದರಲ್ಲಿ ವೆಯ್ಟಿಂಗ್ ಏರಿಯಾ ಸೆಕೆಂಡ್ ಫ್ಲೋರು ಮತ್ತು ಥರ್ಡ್ ಫ್ಲೋರು. ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಈ ರೀತಿ ಪೂಜೆ ಎಲ್ಲ ಮಾಡಿ ಮಾಲೆ ಹಾಕೋಂಥದ್ದು. ಇದು ಸೆಕೆಂಡ್ ಫ್ಲೋರಲ್ಲಿ ಇರ್ಮುಡಿ ಇಟ್ಟಿರ್ತಾರೆ, ನಮ್ಮದು ನೇಮ್ ಬರೆದ್ಬಿಟ್ಟು. ನಾವು ನಾಳೆ ಹೋಗೋದು ಅಂದರೆ ಇವತ್ತು ನೈಟೇ ಸಂಜೆ ಹೋಗ್ಬಿಟ್ಟು ಇರ್ಮುಡಿ ಎಲ್ಲನೂ ತುಂಬಿಸ್ಬಿಟ್ಟು ಒಬ್ಬರು ನಮ್ಮ ಟೀಮಲ್ಲಿ ಮೇಯ್ನ್ ಯಾರು ಇರ್ತಾರೆ ಅವ್ರು ಬಂದುಬಿಟ್ಟು ನಾನು ಇದು ಜವಾಬ್ದಾರಿ ಒಪ್ಕೊತೀನಿ ಅಂತ ಹೇಳ್ಬಿಟ್ಟು ಒಪ್ಕೊತಾರಲ್ಲ. ಸೊ ಅವ್ರು ಹೋಗ್ಬಿಟ್ಟು ಈ ರೀತಿ ಇರ್ಮುಡಿ ಎಲ್ಲ ಕಟ್ಟಿ ಹೆಸ್ರು ಬರೆದ್ಬಿಟ್ಟು ಇಟ್ಬಿಟ್ಟು ಬಂದಿರ್ತಾರೆ. ಅದರ ನಾಳೆಗೆ ನಾವು ಹೊರಡೋ ದಿನ ಬಂದುಬಿಟ್ಟು ಈ ರೀತಿ ಮಾಡುವಂಥದ್ದು ನೋಡ್ತಿರ್ಬೋದು ಅಲ್ಲಿ ನೀವು. ಆ ರೀತಿ ದೇವರಿಂದ ಇಳಿ ತೆಗೆದು ಅಂದರೆ ನೀವುಳಿಸಿ ನಮ್ಮ ಕತ್ತಿಗೆ ಹಾಕ್ತಾರೆ ಮಾಲೆನ. ನಾನು ಮುಂದೆ ವಿಡಿಯೋ ಎಲ್ಲ ಮಾಡಿ ಆದಮೇಲೆ ನನ್ನ ಹಿಂದೆ ಇದ್ದಂಥ ನನ್ನ ಬ್ಯಾಚಲ್ಲೇ ಇರೋರೊಬ್ಬರಿಗೆ ಕೊಟ್ಟಿದ್ದೆ ಫೋನ್ನ. ಅವ್ರು ಮಾಡಿರೋಂಥ ವಿಡಿಯೋ ಇದು. ಸೊ ನಾವು ಇವಾಗ ಎಲ್ಲ ಮಾಲೆ ಎಲ್ಲ ಧರಿಸಿ ಆಚೆ ಹೋಗಿ ವೆಯ್ಟ್ ಮಾಡಬೇಕು. ಬಿಕಾಸ್ ಇಷ್ಟು ಬ್ಯಾಚ್ ಅಂತ ಹೇಳ್ಬಿಟ್ಟು ಒಂದು 200 ಪೀಪಲ್ಸ್ ಆಗೋವರೆಗೂ ಬ್ಯಾಚ್ ವೈಸಲ್ಲಿ ಇದೇ ರೀತಿ ಮಾಡಿ ಆಚೆ ಒಂದು ಬ್ಯಾಚ್ ಮಾಡ್ತಾರೆ, ದೊಡ್ಡ ಬ್ಯಾಚು. ಆ ಬ್ಯಾಚ್ ಆದಮೇಲೆ ಒಂದೇ ಸಲ ಇದನ್ನು ಕುಂಬಳಕಾಯಿ ಹಿಳಿ ತೆಗೆಯೋದು ಆ್ಯಂಡು ಕರ್ಪೂರದಲ್ಲಿ ಆರತಿ ಮಾಡಿ ತೀರ್ಥ ಎಲ್ಲ ಹಾಕ್ತಾರೆ ಬೇವಿನ ಸೊಪ್ಪಿಂದ. ಅದಾದಮೇಲೆ ಕೊನೆಯಲ್ಲಿ ಲಾಸ್ಟಿಗೆ ನಮಗೆ ಒಂದು ಬುದ್ಧಿ ಮಾತುಗಳನ್ನ ಹೇಳ್ಕೊಡ್ತಾರೆ. ಆ್ಯಂಡು ಅಲ್ಲಿ ಹೋಗಿ ಬಂದ ಮೇಲೆ ಯಾವ ರೀತಿ ಇರಬೇಕು, ಅಲ್ಲಿ ಹೋಗೋ ಟೈಮಲ್ಲಿ ಯಾವ ರೀತಿ ಇರಬೇಕು, ಆ ಟೆಂಪಲಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲನೂ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನು ನಿಧಾನಕ್ಕೆ ಬೇರೆ ಎಲ್ಲ ಟೆನ್ಷನ್ ಬಿಟ್ಟು ಅವ್ರು ಹೇಳೋದನ್ನು ನಿಧಾನಕ್ಕೆ ಕೇಳಿಸ್ಕೊಬೇಕು. ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು ಫಸ್ಟ್ ಆಫ್ ಆಲ್ ಎಲ್ರಿಗೂ. ಇಲ್ಲ ಅಂದರೆ ನಾವು ಅಲ್ಲೋದ್ಮೇಲೆ ಯಾವ ರೀತಿ ಏನು ಬೇಕಾದ್ರೂ ನಮಗೆ ಗೊತ್ತಿಲ್ಲದೇ ತಪ್ಪಾಗ್ಬೋದು. ಸೊ ಹಾಗಾಗಿ ಅವ್ರು ಹೇಳೋದನ್ನು ನಾವು ಕಿವಿಯಾರ ನೀಟಾಗಿ ಕೇಳಿಸ್ಕೊಬೇಕು. ಸೊ ಹಾಗಾಗಿ ನಾನು ಅಷ್ಟೇ ಜಸ್ಟ್ ಫೋನ್ನ ಹೋಲ್ಡ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಅವ್ರು ಹೇಳೋದನ್ನು ಕೇಳಿಸ್ಕೊತಿದ್ದೆ. ನೀನೇ ಫೋನ್ ಹಿಡ್ಕೊಂಡು ಕೂತಿದ್ರೆ ನನಗೆ ಹೇಳ್ತೀರಾ ಅಂತ ಹೇಳಬೇಡ್ರಿ. ನಾನು ಫೋನ್ನ ಕೈಯಲ್ಲಿ ಹೋಲ್ಡ್ ಮಾಡಿ ಇಟ್ಟಿದ್ದೆ ಅಷ್ಟೇ, ಪ್ರತಿಯೊಂದನ್ನು ಕೇಳಿಸ್ಕೊತಿದ್ದೆ. ಆ್ಯಂಡ್ ಆಚೆ ಬಂದಾದಮೇಲೆ ಸ್ವಲ್ಪ ಟೈಮ್ ಇತ್ತಲ್ಲ, ಸೊ ಹಾಗಾಗಿ ಜಸ್ಟ್ ಹಂಗೆ ಒಂದೊಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊತಿದ್ದೆ. ನೋಡ್ತಿರ್ಬೋದು ಇವಾಗ ಎಲ್ಲರೂ ಒಂದು ಬ್ಯಾಚ್ ವೈಸು ಫುಲ್ಲು ಎಲ್ಲರೂ ಒಂದು ಕಡೆ ನಿಂತಿದ್ದೀವಿ ಇವಾಗ ಕ್ಲೋಸು. ನಾವು ಈ ವರ್ಷ ಹೋದಾಗ ತುಂಬ ರಶ್ ಇರಲಿಲ್ಲ, ಬೇಗನೆ ಮುಗ್ದೋಗಿತ್ತು. ಲಾಸ್ಟ್ ಇಯರು ನಮ್ಮದು ಬ್ಯಾಚ್ ಮುಗಿಯೋ ಅಷ್ಟೊತ್ತಿಗೆ 12:30 to 1 o'clock ಆಗಿಬಿಟ್ಟಿತ್ತು. ಸೊ ಈ ವರ್ಷ ಸ್ವಲ್ಪ ಬೇಗನೆ ಮುಗೀತು. ಜನ ಇಷ್ಟೇ ಕಮ್ಮಿನೇ ಇದ್ದರು ಈ ವರ್ಷ.
ಸೊ ಹಾಗಾಗಿ ಇವಾಗ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ನೋಡ್ತಿರ್ಬೋದು ನೀವು ಅಲ್ಲಿ ಆರತಿ ಮಾಡ್ತಿರೋ ಅಂಥದ್ದು. ಇದೆಲ್ಲ ಆರತಿ ಎಲ್ಲ ಮುಗ್ದು ಆದಮೇಲೆ ಅವರು ನಮಗೆ ಬುದ್ಧಿ ಮಾತುಗಳನ್ನ ಹೇಳ್ತಾರೆ. ಇದನ್ನು ಕೇಳಿಸ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನಾನು ಮಾತಾಡ್ತೀನಿ. ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಓಂ ಓಂ ಶಕ್ತಿಯೇ ಶಕ್ತಿ ಪರಾಶಕ್ತಿ 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 ದೇವಸ್ಥಾನದ ಒಳಭಾಗದಲ್ಲಿ ಬಂದಾಗ ನಿಮಗೆ ದೇವ್ರು ಕಾಣಿಸೋಕೆ ಮೊದಲೇ ಈ ಮಾಲೆಯನ್ನ ಕೈಲಿ ಹಿಡ್ಕೊಳಕ್ ಹೇಳ್ತಾರೆ. ಮಾಲೆಯನ್ನ ಕೈಲಿ ಹಿಡ್ಕೋಬೇಕು. ಈ ಮಾಲೆಯನ್ನ ಕೈಲಿ ಹಿಡ್ಕೊಂಡು ಜೋಪಾನ ಹಿಡ್ಕೋಬೇಕಿದ್ರು, ಬಿಗಿಯಾಗಿ ಹಿಡ್ಕೋಬೇಕು. ಜನ ಇರ್ತಾರೆ, ನೂಕ್ತಾರೆ, ಏನಾರೇ ಇರಲಿ, ನೀವು ಒಳಗಡೆ ಹೋದಾಗ ಇದೇ ಥರ ಮಾಬ್ ಹೋಗ್ತಾ ಇರ್ತದೆ. ಅಲ್ಲಿ ಹೋಗ್ತಾ ಇದ್ದಂಗೆನೆ ಡಿವೈಡ್ ಆಗುತ್ತೆ. 4 ಕಡೆಗೆ 4 ಪೈಪ್ಗಳನ್ನು ಇಟ್ಟಿದ್ದಾರೆ. ಅಭಿಷೇಕಕ್ಕೆ ಪೈಪ್ ಮೂಲಕ ತೀರ್ಥ ಬರುತ್ತೆ. ಆ ತೀರ್ಥವನ್ನ ಕೈಗೆ ಬಿಟ್ಟಾಗ ಅದು ಮೇಲೆ ಮುಂದೆ ಇರತಕ್ಕಂತಹ ಬೆಳ್ಳಿಯ ಲಿಂಗದ ಮೇಲೆ ಬಿಡ್ತಾರೆ. ಬೆಳ್ಳಿಯ ಲಿಂಗದ ಮೇಲೆ ಅರ್ಚನೆಯನ್ನ ಮಾಡ್ತೀವಿ, ಅಭಿಷೇಕವನ್ನ ಮಾಡ್ತೀವಿ. ಈ ಅಭಿಷೇಕದ ನೀರು ಒಳಗಡೆ ಪೈಪ್ ಮೂಲಕ ಹೋಗಿ ಉದ್ಭವ ಲಿಂಗ ಇದೆ, ಆ ಲಿಂಗದ ಮೇಲೆ ಹೋಗಿ ಬಿಡ್ತೀವಿ. ಅಮ್ಮನ ಮುಂಭಾಗದಲ್ಲಿ ಒಂದು ಲಿಂಗ ಇದೆ, ಆ ಲಿಂಗಕ್ಕೆ ಹೋಗಿ ಉದ್ಭವ ಲಿಂಗ ಅದಕ್ಕೆ ಹೋಗಿ ಬೀಳುತ್ತೆ. ಇದನ್ನ ನೋಡ್ಬೇಕು ನೀವು. ಅಲ್ಲಿ ಹೋಗ್ಬೇಕಾದ್ರೆ ಹಸ್ಕೊಂಡು ಹೋಗ್ಬೇಕು, ನನ್ನ ಪಾಪಗಳನ್ನೆಲ್ಲ ಕಡಿಮೆ ಮಾಡು, ಇನ್ನೊಂದ್ಸಾರಿ ನನಗೆ ಬರೋದಕ್ಕೆ ಅವಕಾಶವನ್ನ ಮಾಡು ಅಂತ ಹೇಳಿ ನೀವು ಬೇಡ್ಕೊಂಡು ಅಮ್ಮನ ಹತ್ರ ಕೇಳ್ಕೊಂಡು ಬರಬೇಕು. ಇದಾದ ನಂತರ ಮನೆಗೆ ಬರ್ತೀರಾ. ಮನೆಗೆ ಬಂದಾಗ ಆ ಅಕ್ಕಿ ಕೊಟ್ಟಿರ್ತಾರಲ್ಲ, ಆ ಅಕ್ಕಿನಲ್ಲಿ ಸ್ವಲ್ಪ ಇನ್ನೊಂದಷ್ಟು ಅಕ್ಕಿ ಹಾಕಿ ನೀವು ಪ್ರಸಾದವನ್ನು ಮಾಡಿ ಆ ದೇವರ ಮುಂದೆ ಇಟ್ಬಿಟ್ಟು ನೈವೇದ್ಯವನ್ನು ಮಾಡಿ ತದನಂತರ ಮಂಗಳಾರತಿಯನ್ನು ಮಾಡಿ ಈ ಮಾಲೆಯನ್ನು ಆ ದೇವರ ಫೋಟೋಗೆ ಹಾಕ್ಬಿಡು. ಮುಂದಿನ ವರ್ಷಕ್ಕೆ ಅದು ಉಪಯೋಗಿಸ್ಕೊಳ್ಳಿ. ಒಳಗಡೆ ಓಂ ಶಕ್ತಿ 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 ಎಲ್ಲರಿಗೂ ಇವ್ರು ಬಂದುಬಿಟ್ಟು ಚೇತನ್ ಅಂತ, ನಮ್ಮ ಟಿ ಡ್ರೈವರು. ಇವರೇ ನಮಗೆ ಪ್ರತಿ ವರ್ಷವೂ ಬರೋ ಅಂಥದ್ದು. ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಆ್ಯಂಡ್ ಇವಾಗ ಬಂದುಬಿಟ್ಟು ನಾವು ಅಕ್ಕ ಮನೇಲಿದ್ದೀವಿ. ಅಲ್ಲಿ ಇರುಮುಡಿ ಎಲ್ಲ ಕಟ್ಟಿ ಆದಮೇಲೆ ಅಲ್ಲಿಂದ ಬಂದು ಪೂಜೆ ಮಾಡಿ ಮನೇಲಿ ಪ್ರಸಾದ ತಿನ್ಕೊಂಡು ಹೊರಟ್ವಿ. ಹಂಗೆ ಬರಬೇಕಾದ್ರೆ ದೇವ್ರ ಸಾಂಗಿಗೆಲ್ಲ ಸ್ವಲ್ಪ ಹಂಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹೊರಟು ಬಂದ್ವಿ. ಫಸ್ಟ್ ಬಂದಿದ್ದು ನಾವು ಲೀಸ್ಟಲ್ಲಿ ಇದ್ದಿದ್ದು ಫಸ್ಟ್ ಟೆಂಪಲ್ ಬಂದುಬಿಟ್ಟು ನಮ್ಮದು ಹೊಸೂರು ಪ್ರತ್ಯಂಗಿರಿ ಅಮ್ಮ ಟೆಂಪಲ್ ಅಂತ ಹೇಳಿಬಿಟ್ಟು ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಈ ಸೈಡು. ಅಲ್ಲಿಗೆ ಫಸ್ಟ್ ಬಂದ್ವಿ. ಶ್ರೀ ಮಹಾ ಪ್ರತ್ಯಂಗಿರಿ ಸಿದ್ಧಾರ್ ಶಕ್ತಿ ಪೀಠಮ್ ಅಂತ ಇದೆ ಟೆಂಪಲ್ ನೇಮ್ ಬಂದುಬಿಟ್ಟು. ನನಗೆ ಅಷ್ಟು ತಮಿಳೆಲ್ಲ ಬರೋಲ್ಲ, ಸೊ ಹಾಗಾಗಿ ನೀವೇ ಒಂದು ಸಲ ನೋಡ್ಕೊಂಬಿಡಿ. ಈ ರೀತಿ ಇದೆ ಟೆಂಪಲ್ಲು. ಜಸ್ಟು ಲೈಟಾಗಿ ವೀಡಿಯೋ ಮಾಡಿದ್ದೀನಿ. ಯಾವುದೇ ಟೆಂಪಲ್ ಆದ್ರೂ ಫುಲ್ಲ ಗರ್ಭಗುಡಿ ಅಷ್ಟುವರೆಗೂ ನಾನು ವೀಡಿಯೋಸ್ ಮಾಡಿಲ್ಲ. ಬಿಕಾಸ್ ಯಾವುದಾದ್ರೂ ಕಾಪಿರೈಟ್ ಬಂದರೆ ಅಲ್ಲಿ ವೀಡಿಯೋ ಅಲೋ ಇಲ್ಲ ಅಂತ ಹೇಳಿದ್ದು ಕಾರಣಕ್ಕೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಅಷ್ಟೇನೆ. ಮೇನ್ ಥಿಂಗ್ ಏನಂದರೆ ನಮ್ಮದು ಮೈನಸ್ ಪಾಯಿಂಟು ತಮಿಳ್ ನಮಗೆ ಪೂರಾ ಬರೋಲ್ಲ, ತುಂಬ ಅರ್ಥ ಆಗೋದಿಲ್ಲ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೂ ಯಾರೂ ಇರಲಿಲ್ಲ ಜೊತೇಲಿ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಂಡು ನಾವು ಮುಂದೆ ಬಂದಿದ್ದೀವಿ. ಅದಾದಮೇಲೆ ಇಲ್ಲಿ ನೋಡಿಬಿಟ್ಟು ಶಿವ ಇದ್ದಾರೆ. ಇಲ್ಲಿನೂ ಅಷ್ಟೇ, ನಾನು ಹೋದ ವರ್ಷ ಹೋದಾಗ ಒಂದು ಟೆಂಪಲಲ್ಲಿ ಮೆಣಸಿನ್ಕಾಯಿ ಮಾರಮ್ಮ ಅಂತ ಹೇಳಿ ನಮ್ಮ ಲೀಸ್ಟಲ್ಲಿತ್ತು. ಅದೇ ರೀತಿ ಅಲ್ಲೂ
ಮೆಣಸಿನ್ಕಾಯಿನ ಹರಿದುಬಿಟ್ಟು ಲೇಪನ ಮಾಡುವಂಥದ್ದಿತ್ತು. ಇಲ್ಲೂ ಅಷ್ಟೇ ಇದನ್ನು ಒಳ್ಳೆಯದು ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಮೆಣಸಿನ್ಕಾಯಿ ಪ್ಯಾಕೆಟ್ನ, ಅಂದರೆ ಒಣಮೆಣ್ಸಿನ್ಕಾಯಿ ನೋಡ್ತಿರ್ಬೋದು ನೀವು. ಇದು ಭೈರವೇಶ್ವರ ದೇವರು. ಇಲ್ಲಿ ಕುಂಬಳಕಾಯಿ ಬೂದ್ಗುಂಬಳಕಾಯಿದು ಆರತಿ ಮಾಡಿದ್ದಾರೆ, ತುಂಬ ಒಳ್ಳೆಯದು. ಇಲ್ಲಿ ಫೋಟೋ ವಿಡಿಯೋ ಎಲ್ಲ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ವಿಡಿಯೋ. ಅಂದರೆ ಮಂಗಳಾರತಿ ತಗೊಳ್ಳೋವರೆಗೂ ಅಷ್ಟೇ ವಿಡಿಯೋ ಮಾಡಿರೋ ಅಂಥದ್ದು, ದೇವರೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ ನಾನು. ಮಂಗಳಾರತಿ ತೊಗೊಂಡು ಮುಂದೆ ಬಂದ್ವಿ. ಇಲ್ಲಿ ಬಂದಮೇಲೆ 10 ರೂಪಾಯಿ ಕೊಟ್ಬಿಟ್ಟು ಒಂದು ಮಡಿಕೆನಲ್ಲಿ ನೀರು ತುಂಬಿಸಿ ಕೊಡ್ತಿದ್ರು. ಆ ನೀರನ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಮುಂದೆ ದೇವ್ರ ಹತ್ರ, ಗರ್ಭಗುಡಿ ಹತ್ರನೇ ಹೋಗುತ್ತೆ ನೀರು, ಇಲ್ಲಿ ಅಭಿಷೇಕ ಮಾಡೋ ಅಂಥದ್ದು ಅಂತ ಹೇಳಿದ್ರು ಅಂದ್ಬಿಟ್ಟು ನಾವು ತೊಗೊಂಡ್ವಿ. ಬಂದಿದ್ದೀವಲ್ಲ, ಅಲ್ಲಿ ಯಾವ ರೀತಿ ಸಂಸ್ಕಾರ ಇರುತ್ತೆ ಅದನ್ನು ನಾವು ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂದುಬಿಡುತ್ತೆ. ಬಿಕಾಸ್ ನಮ್ಮ ಹಿಂದೂಗಳಿಗೆಲ್ಲ ಅದೇನೇ ಒಂದು ಮೈಂಡ್ ಸೆಟ್ ಇದೆ. ಸೊ ಹಾಗಾಗಿ ಅದು ಯಾವುದೇ ಲ್ಯಾಂಗ್ವೇಜ್ ಆದ್ರೂ ಅವ್ರು ಏನು ಹೇಳ್ತಾರೆ ಟೆಂಪಲ್ಗಳಲ್ಲಿ ಅದನ್ನು ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಕೂತ್ಕೊಬಿಡುತ್ತೆ. ಸೊ ಹಾಗಾಗಿ ನಾವು ಹೋಗಿದ್ದವ್ರೆ ಅಷ್ಟೂ ಜನನೂ ಮಾಡಿದ್ವಿ, ನೀರನ್ನು ಅಭಿಷೇಕ ಮಾಡಿದ್ವಿ. ಪ್ರತ್ಯಂಗಿರಿ ಟೆಂಪಲ್ನಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ನಮ್ದು ಏನೇನು ಇತ್ತು ಎಲ್ಲದನ್ನು ನೆರವೇರಿಸಿ ಆದಮೇಲೆ ಅಲ್ಲೇ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ, ಸಲಾಡ್ ಥರ ತೊಗೊಂಡು ತಿಂದಾದಮೇಲೆ ನೆಕ್ಸ್ಟ್ ಪ್ಲೇಸ್ ಬಂದಿದ್ದು ನಾವು ಕೃಷ್ಣಗಿರಿ ಟೆಂಪಲ್ ಅಂತ ಹೇಳಿಬಿಟ್ಟು. ನೆಕ್ಸ್ಟು ನಮ್ಮ ಲೀಸ್ನಲ್ಲಿದ್ದಂಥ ಟೆಂಪಲ್ ಇದು. ಈ ಟೆಂಪಲಿಗೆ ಬರೋವರೆಗೂ ಇಷ್ಟು ಚೆನ್ನಾಗಿದೆ ಅಂತ ನಾನು ದೇವರಾಣೆಗೂ ಅಂದ್ಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ಕಣ್ಣು ತುಂಬ ಬರ್ತಿತ್ತು. ಫಸ್ಟಿಗೆ ಎಂಟ್ರೆನ್ಸಲ್ಲಿ ಉದ್ದಕ್ಕೂ ಕಮಲ ಹೂಗಳಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು ಅದನ್ನು ನೋಡೋದಕ್ಕೆ. ಅದಾದಮೇಲೆ ಒಳಗಡೆ ಬಂದ್ವಿ. ವಿಡಿಯೋ ಎಲ್ಲ ಅಲೋ ಇಲ್ಲ ಅಂತ ಕಂಡೀಷನಾಗಿ ಇನ್ಫಾರ್ಮ್ ಮಾಡಿದ್ರು. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ. ಜಸ್ಟ್ ಏನಾದರೂ ಗೂಗಲಲ್ಲಿ ಏನಾದರೂ ಫೋಟೋ ಸಿಕ್ಕಿದ್ರೆ ಒಂದು ಅಪ್ಲೋಡ್ ಮಾಡ್ತೀನಿ. ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗುತ್ತೆ. ಮಿರರ್ ವರ್ಕಲ್ಲಿ ಮಾಡಿದ್ದಾರೆ, ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದು ಬಂದುಬಿಟ್ಟು ನನಗೆ ಸ್ವಲ್ಪ ಅಯೋಧ್ಯ ಥರ ಕಾಣಿಸ್ತು. ಅಯೋಧ್ಯೆ ಇದಲ್ಲ ಅದೇ ಥರ. ಅದಾದಮೇಲೆ ನಾವು ಒಂದು ಫೋಟೋ ತೊಗೊಂಡ್ವಿ. ಫೋಟೋ ತೊಗೊಂಡು ಈ ಟ್ರಿಪ್ಪಿನ ಫಸ್ಟ್ ಡೇ ಕಂಪ್ಲೀಟ್ ಆಯಿತು. ನಾವು ನೆಕ್ಸ್ಟ್ ಟೆಂಪಲಿಗೆ ಹೋಗುವಷ್ಟೊತ್ತಿಗೆ ಕತ್ಲೆ ಆಯಿತು. ಇದು ಫಸ್ಟ್ ಡೇ ವ್ಲಾಗು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮರಿದೇನೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.